ಹಾಯ್, ಅಮೂಲ್ ಲೈವ್ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಅಮೂಲ್ ಲೈವ್ ಕನ್ನಡ ಕಾರ್ಯಕ್ರಮದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಗೊತ್ತಾ? ಕ್ಯಾಬೇಜ್ ಬಾತ್. ಕ್ಯಾಬೇಜ್ ಬಾತ್ ಅಂದ್ರೆ ಎಲೆಕೋಸು ಅಂತ ಬರುತ್ತಲ್ಲ, ಅದ್ರದ್ದು ಅನ್ನ. ಸೊ ಎಲೆಕೋಸಿನ ಬಾತು ಅಥವಾ ಕ್ಯಾಬೇಜ್ ಬಾತ್ ಅಂತ ಹೇಳ್ಬೋದು. ಸೊ ಅದನ್ನ ಮಾಡೋದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ. ಮೊದಲನೇದಾಗಿ ಅಮೂಲ್ ಪ್ರಾಡಕ್ಟ್ ಏನೇನು ತಗೊಂಡಿದ್ದೀನಿ ಅಂದ್ರೆ ಅಮೂಲ್ದು ರೈಸು, ಬಾಸುಮತಿ ರೈಸ್ ತಗೊಂಡಿದ್ದೀನಿ ಈ ಸಲ. ಲಾಸ್ಟ್ ಟೈಮು ಮಾಮೂಲಿ ರೈಸ್ ತಗೊಂಡಿದ್ದೆ, ಈ ಸಲ ಬಾಸುಮತಿ ತಗೊಂಡಿದ್ದೀನಿ. ದೆನ್ ಪನ್ನೀರ್ ತಗೊಂಡಿದ್ದೀನಿ, ಅಮೂಲ್ದು ಪನ್ನೀರ್ ತಗೊಂಡಿದ್ದೀನಿ. ದೆನ್ ಅಮೂಲ್ ಆರ್ಗಾನಿಕ್ ಟರ್ಮರಿಕ್ ಪೌಡರ್, ಅರ್ಶಿನದ ಪುಡಿ ಕೂಡ ತಗೊಂಡಿದ್ದೀನಿ. ಸೊ ಇದಿಷ್ಟು ಅಮೂಲ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆನಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಪನ್ನೀರ್ ಆಲ್ರೆಡಿ ತುರ್ದಿಟ್ಕೊಂಡಿದ್ದೀನಿ ಸ್ವಲ್ಪ. ದೆನ್ ತೆಂಗಿನಕಾಯಿ ತುರಿ, ದೆನ್ ಇದು ವಾಂಗಿಬಾತ್ ಪುಡಿ ನಾನೇ ಮಾಡಿಟ್ಟಿರೋದು. ದೆನ್ ಜೀರಿಗೆ, ಇಂಗು, ಸಾಸಿವೆ, ದೆನ್ ಅಮೂಲ್ ಅರ್ಶಿನದ ಪುಡಿ, ಕಡಲೆಬೇಳೆ, ಉದ್ದಿನಬೇಳೆ, ಉಪ್ಪಿನ ಪುಡಿ, ಪನ್ನೀರ್ ಆಲ್ರೆಡಿ ಹೇಳ್ದೆ ಅನ್ಸುತ್ತೆ. ದೆನ್ ಇದು ಸಾಂಬಾರ್ ಪುಡಿ ಇದು ನಾನೇ ಮನೇಲಿ ಮಾಡಿರೋದು. ಮತ್ತೆ ತೆಂಗಿನಕಾಯಿ ತುರಿ. ಇಷ್ಟು. ಇದ್ರ ಜೊತೆಗೆ ಮೇನ್ ಇಂಗ್ರೀಡಿಯೆಂಟ್ ಹೇಳಿಲ್ಲ ಅಲ್ಲ ನಾನು. ಸೊ ಇದು ಕ್ಯಾಬೇಜ್ ಬಾತ್ ಆಗಿರೋದ್ರಿಂದ ಕ್ಯಾಬೇಜ್ ನಾನು ಆಲ್ರೆಡಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ತೊಳೆದು ನೀರೆಲ್ಲ ಹಿಂಗೆ ಸೋಸಿ ಈ ರೀತಿ ಇಟ್ಕೊಂಡಿದ್ದೀನಿ ಕ್ಯಾಬೇಜು. ಇದು ಲೈವ್ ಪ್ರೋಗ್ರಾಮ್ ಅಲ್ವಾ, ಚಾಪ್ ಮಾಡ್ಕೊಂಡು ಕೂತ್ರೆ ಟೈಮು ತುಂಬಾ ಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ದೆನ್ ಅಮೂಲ್ದು ಅದೇ ಬಾಸುಮತಿ ರೈಸ್ ಕೂಡ ನಾನು ಇದು ಮಾಡಿ ಇಟ್ಕೊಂಡಿದ್ದೀನಿ, ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ದೆನ್ ಈರುಳ್ಳಿ ಬೇಕು, ದೆನ್ ಹಸಿಮೆಣಸಿನ್ಕಾಯಿ ಬೇಕು, ದೆನ್ ಟೊಮೆಟೊ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತೆ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸು ಬೇಕು. ಈಗ ಸ್ಟಾರ್ಟ್ ಮಾಡೋಣಲ್ಲ. ಮೊದಲಿಗೆ ಒಲೆ ಹಚ್ಕೋಬೇಕು. ಸಾರಿ, ನನಗೆ ಸ್ವಲ್ಪ ಕೆಮ್ಮಿದೆ. ಸೊ ಒಲೆ ಹಚ್ಕೊಂಡ್ಮೇಲೆ ಆಸ್ ಯೂಶುವಲ್ ಬಾಣಲೆ ಇಡಬೇಕು. ಬಾಣಲಿ, ಕಡಾಯಿ. ಸೊ ನಿಮ್ಗೆ ಯಾವುದು ಕನ್ವೀನಿಯೆಂಟು ಅದನ್ನ ಇಡಬೇಕು. ದೆನ್ ಎಣ್ಣೆ ಹಾಕಬೇಕು. ಎಣ್ಣೆ ಒಂದು ಹೇಳಿರಲಿಲ್ಲ ನಾನು, ಎಣ್ಣೆ ಹಾಕಬೇಕು. ಸೊ ಎಣ್ಣೆ ಹಾಕಿದ್ದೀನಿ ನಾನು ಇವಾಗ. ಸೊ ಎಣ್ಣೆ ಒಂಚೂರು ಕಾಯಬೇಕು. ಎಣ್ಣೆ ಈ ರೀತಿ ಕಾಯಕ್ಕಿಡಬೇಕು. ಸೊ ನಾವು ಯಾಕೆ ಯಾವಾಗಲೂ ವಾಂಗಿಬಾತೆ ಮಾಡಬೇಕು? ರೈಸಲ್ಲಿ ವಾಂಗಿಬಾತ್ ಥರನೇ ಬೇರೆ ಬೇರೆ ಥರದ್ದು ಐಟಮ್ಸ್ಗಳು ಕೂಡ ರೈಸಲ್ಲಿ ಮಾಡ್ಕೊಂಡು ತಿನ್ಬೋದು. ಒಂದೇ ಮಾಡ್ಕೊಂಡು ತಿಂತಾ ಇದ್ರೆ ಬೇಜಾರಾಗುತ್ತೆ, ಒಂದೇ ವೆಜಿಟೇಬಲ್. ಸೊ ಹಾಗಾಗಿ ವೆರೈಟೀಸ್ ಆಫ್ ವೆಜಿಟೇಬಲ್ಸ್ ಯೂಸ್ ಮಾಡಿ ಕೂಡ ನಾವು ಮಾಡಬಹುದು ಬಾತ್ಗಳು ಅನ್ನೋದನ್ನ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈಗ ಎಣ್ಣೆ ಕಾದಿದೆ. ಸೊ ಈಗ ಏನ್ ಮಾಡಬೇಕು? ಮೊದಲಿಗೆ ಸಾಸಿವೆ ಹಾಕಬೇಕು. ಸಾಸಿವೆ ಹಾಕಿದ್ದೀನಿ. ನೋಡಿ, ಸಾಸಿವೆ ಆಗ್ಲೇ ಚಟಪಟ ಅಂತ ಸಿಡಿತಾ ಇದೆ, ಕಾಣಿಸ್ತಾ ಇದೆ ಅಲ್ವಾ ಕೂಡ. ಸೊ ಇವಾಗ ನಾನು ಇಲ್ಲಿ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆ ವಾಂಗಿಬಾತ್ ಪುಡಿಗೆ ಮತ್ತೆ ಸಾಂಬಾರ್ ಪುಡಿ ಕೂಡ ಹಾಕಿದ್ದೀನಿ ನಾನು, ಬಟ್ ಸ್ಟಿಲ್ ಮತ್ತೆ ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಇದು ಹಿಂಗ್ ಹಾಕೊಂಡೆ. ಇದು ಕಡಲೆಬೇಳೆ ಹಾಕಿದೆ. ಈ ಬೇಳೆಗಳು ಸಿಹಿಯಕ್ಕೆ ಬಿಡಬಾರ್ದು, ಅದನ್ನ ನೋಡ್ಕೊಂಡು ಅದ್ರ ಪ್ರಕಾರ ಹಾಕ್ಬೇಕು. ಲೈಕ್ ಅದು ಕಪ್ಪಗಾಗಕ್ಕೂ ಮುಂಚೆನೆ ಬೇರೆ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕ್ಬಿಡ್ಬೇಕು. ನಾನು ಉದ್ದಿನ ಬೇಳೆ ಹಾಕಿದ್ದೀನಿ ಇವಾಗ. ಈ ರೀತಿ ಕಡಲೆಬೇಳೆ, ಉದ್ದಿನ ಬೇಳೆ ಒಗ್ಗರಣೆಗೆ ಹಾಕಿದ್ರೆ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಇದನ್ನೆಲ್ಲ ನಾವು ವಾಂಗಿಬಾತ್ ಪುಡಿಗೆ ಹಾಕಿರ್ತೀವಿ, ಬಾತಿನ ಪುಡಿಗೆ ಹಾಕಿರ್ತೀವಿ, ಬಟ್ ಸ್ಟಿಲ್ ಈಗ ಒಗ್ಗರಣೆಗೆ ಈ ತರ ಹಾಕೊಂಡ್ರೆ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಈಗ ಕಡಲೆಬೇಳೆ, ಉದ್ದಿನ ಬೇಳೆ ಹಾಕಿದ್ದೀನಿ. ಸಾಸಿವೆ ಹಾಕಿದೆ ಫಸ್ಟ್. ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಸಿಡಿದ್ಮೇಲೆ ಒಂದ್ ಸ್ವಲ್ಪ ಜೀರಿಗೆ ಹಾಕಿದೆ, ಆಮೇಲೆ ಹಿಂಗ್ ಹಾಕಿದೆ, ದೆನ್ ಕಡಲೆಬೇಳೆ, ಉದ್ದಿನ ಬೇಳೆ. ಇಷ್ಟು ಹಾಕಿದ್ಮೇಲೆ ಈಗ ನಾವೇನ್ ಮಾಡ್ಬೇಕು? ಈರುಳ್ಳಿ, ದೆನ್ ಹಸಿಮೆಣಸಿನ್ಕಾಯಿ ಹಾಕೋಬೇಕು.
ಈರುಳ್ಳಿ ಹಸಿಮೆಣಸಿನ್ಕಾಯಿನ ಈ ರೀತಿ ಫ್ರೈ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ಏನು ಮ್ಯಾಂಡೇಟ್ರಿ ಇಲ್ಲ, ಬಟ್ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ. ಬೇಡ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಬರೀ ಈರುಳ್ಳಿ ಹಾಕ್ಬಿಟ್ಟು ಖಾರಕ್ಕೆ ನೀವು ಸಾಂಬಾರು ಪುಡಿ ಹಾಕ್ತೀವಿ. ಸೊ ನೋಡಿ, ಈಗ ಈರುಳ್ಳಿ ಫ್ರೈ ಆಗಿದೆ. ಈ ಟೈಮ್ನಲ್ಲಿ ನಾವೇನು ಮಾಡ್ಬೇಕಂದ್ರೆ ಕ್ಯಾಬೇಜು ಹಾಕ್ಕೋಬೇಕು. ಕ್ಯಾಬೇಜ್ ಹಾಕಿದ್ಮೇಲೆ ಈ ರೀತಿ ಚೆನ್ನಾಗಿ ತಿರುಗಿಸೋಣ. ಎಲ್ಲ ಸೇರ್ಕೊಳ್ಳಿ, ಲೈಕ್ ಒಗ್ಗರಣೆಗೆ ಏನೇನು ಹಾಕಿದ್ವಿ ಅದೆಲ್ಲ ಸೇರ್ಕೊಳ್ಳಿ. ಕ್ಯಾಬೇಜ್ ಏನು ತುಂಬ ಟೈಮ್ ತಗೊಳ್ಳಲ್ಲ, ಆದರೂ ಸ್ವಲ್ಪ ಟೈಮ್ ಬೇಕು. ಲೈಕ್ ತುಂಬ ಏನು ಬೇಯಬೇಕಾಗಿಲ್ಲ. ಫ್ರೈಡ್ ರೈಸಿಗೆ ನಾವು ಹೇಗೆ ಬೇಯಿಸ್ಕೊತೀವಿ ಅದಕ್ಕಿಂತ ಇನ್ನೊಂದು ಚೂರು ಜಾಸ್ತಿ ಇದ್ರೆ ಸಾಕು. ತೀರಾ ಕ್ಯಾಬೇಜ್ ಬಂದಿದ್ರೆ ಚೆನ್ನಾಗಿರಲ್ಲ. ಲೈಕ್ ಹುಳಿ ಮಾಡುವಾಗ, ದೆನ್ ಬಸ್ಸಾರು ಮಾಡುವಾಗ ಎಲ್ಲ ನಾವು ಜಾಸ್ತಿ ಬೇಯಿಸ್ತೀವಿ ಅಲ್ವಾ, ಅಷ್ಟು ಬೇಯಿಸೋ ನೆಸೆಸಿಟಿ ಇಲ್ಲ ಇದಕ್ಕೆ. ಆಮೇಲೆ ಹಾಫ್ ಬಾಯ್ಲ್ಡ್ ವೆಜಿಟೇಬಲ್ಸ್ ತುಂಬ ಒಳ್ಳೇದು. ರಾ ವೆಜಿಟೇಬಲ್ಸ್ ಹೆಂಗೆ ಒಳ್ಳೇದು ಅದೇ ರೀತಿನಲ್ಲಿ ಬಾಯ್ಲ್ ಮಾಡುವಾಗ ತುಂಬ ಬಾಯ್ಲ್ ಮಾಡ್ದಲ್ಲೇ ತಿನ್ನೋದೇ ಒಳ್ಳೇದು ಅಂತ ಕೂಡ ಹೇಳ್ತಾರೆ ಅಲ್ವಾ. ಸೊ ಹಾಗಾಗಿ ಇದು ಸ್ವಲ್ಪ ಬಾಯ್ಲ್ ಆಗಕ್ಕೆ ಬಿಟ್ಬಿಡೋಣ. ಈ ಟೈಮ್ನಲ್ಲಿ ಒಂಚೂರು ನೀರು ಹಾಕ್ಕೊಂಡೆ ನಾನು. ಸೊ ಸಿಹಿಯೋದು ತಳ ಹಿಡಿಯೋದು ಆಮೇಲೆ ಚೆನ್ನಾಗಿರಲ್ಲ ಬಾತು. ಸೊ ಹಾಗಾಗಿ ಇಲ್ಲಾಂದ್ರೆ ಹಿಂಗೆ ಸ್ಟಿರ್ ಮಾಡ್ತಾ ಇದ್ರು ಕೂಡ ನೀವು ಹಾಕದಲ್ಲೇ ಕೂಡ ಮಾಡ್ಬೋದು. ಒಂಚೂರು ಅದಕ್ಕೆ ಹಾಕಿದ್ದು. ಸೊ ಈಗ ನಾನು ಟೊಮೆಟೊ ಹಾಕ್ತಾ ಇದ್ದೀನಿ. ಎಲ್ಲರಿಗೂ ಕಾಣಿಸ್ತಾ ಇದೆಯಾ ಕ್ಯಾಬೇಜ್ ಬಾತ್ ಮಾಡ್ತಾ ಇರೋದು? ಯಾರು ಲೈವ್ ಬಂದಿದ್ದೀರೋ ಗೊತ್ತಿಲ್ಲ. ಒಂಚೂರು ನೀರು ಹಾಕ್ಮೆ. ಟೊಮೆಟೊ ಕೂಡ ಒಂದು ಸ್ವಲ್ಪ ಬೇಯಲಿ, ಅದ್ರ ಜೊತೆ ನೀಟಾಗಿ ಬ್ಲೆಂಡ್ ಆಗಲಿ. ಸೊ ಈಗ ನಾನು ಸ್ವಲ್ಪ ಟರ್ಮರಿಕ್ ಪೌಡರ್ ಕೂಡ ಹಾಕ್ತೀನಿ. ಇದನ್ನ ಒಗ್ಗರಣೆ ಕೂಡ ಹಾಕೋಬಹುದು ನೀವು, ಇಲ್ಲ ಇವಾಗ ಬೇಕಾದ್ರೂ ಹಾಕೋಬಹುದು. ಸೊ ಇದು ಸಾಂಬಾರ್ ಪುಡಿ. ನೀವು ಖಾರ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ. ನಾನು ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ. ನಾನು ಆಲ್ರೆಡಿ ಹಿಂದೆ ಲೈವ್ ಬಂದಾಗ ಹೇಳಿದ್ದೆ ನಾವು ಸ್ವಲ್ಪ ಸ್ಪೈಸಿ, ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಖಾರನೇ ಯೂಸ್ ಮಾಡ್ತೀವಿ. ಸೊ ಇದು ವಾಂಗಿಬಾತ್ ಪುಡಿ. ಇದು ಕೂಡ ಆಲ್ಮೋಸ್ಟ್ ಅದೇ ತರ. ಇದಕ್ಕೆ ಎಕ್ಸ್ಟ್ರಾ ಚಕ್ಕೆ ಲವಂಗ 2 ಹಾಕಿರ್ತೀವಿ. ಸೊ ಇಷ್ಟು ಹಾಕಿದ್ಮೇಲೆ ಇನ್ನೊಂದ್ಸಲ ಸ್ಟಿರ್ ಮಾಡ್ಬಿಡ್ತೀನಿ, ತಿರುಗಿಸ್ತೀನಿ. ನೋಡಿ ಎಲ್ಲ ನೀಟಾಗಿ ಬ್ಲೆಂಡ್ ಆಗ್ತಾ ಇದೆ, ಸೇರ್ಕೋತಾ ಇದೆ. ಸೊ ಇನ್ನೇನು ಹಾಕ್ಬೇಕಂದ್ರೆ ಇದು ಉಪ್ಪಿನ ಪುಡಿ. ಕ್ವಾಂಟಿಟಿ ಎಷ್ಟಿದೆ ಗೊಜ್ಜು ಇದು ಪಲ್ಯ ಅದು ನೋಡಿಕೊಂಡು, ಸೊ ನಿಮಗೆ ಯಾವ ರೀತಿ ಇರಬೇಕು ರೈಸು ಅದೆಲ್ಲ ನೋಡಿಕೊಂಡು ಉಪ್ಪಿನ ಪುಡಿನ ಹಾಕ್ಕೋಬೇಕು. ಸೊ ಉಪ್ಪಿನ ಪುಡಿ ಹಾಕಾಯ್ತು. ಈಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ.
ಹಿಂಗೆ ಹಾಕ್ತಾ ಹಾಕ್ತಾ ತಿರುಗಿಸ್ತಾ ಅದು ಬೇಯುತ್ತೆ. ಲೈಕ್ ಟೊಮೆಟೊ ಕ್ಯಾಬೇಜ್ ಎಲ್ಲ ಬೇಯ್ತಾ ಬರುತ್ತೆ. ಸೊ ಈಗ ನಾನು ಅಮೂಲ್ ಪನ್ನೀರ್ ಕೂಡ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಂದ್ರೆ ಇದು ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ. ಸೊ ಹಾಗಾಗಿ ಇದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ದೆನ್ ತೆಂಗಿನಕಾಯಿ ತುರಿ ಕೂಡ ಹಾಕ್ತಾ ಇದ್ದೀನಿ. ಕೊನೆಗೆ ಇದಕ್ಕೆ ಒಂಚೂರು ಬೆಲ್ಲ ಇಲ್ಲ ಸಕ್ಕರೆ ಏನಾದ್ರೂ ಒಂಚೂರು ಟೇಸ್ಟ್ ಎನ್ಹ್ಯಾನ್ಸ್ ಮಾಡೋದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಬೋದು, ಇಲ್ಲ ಸಕ್ಕರೆ ಒಂದು ಅರ್ಧ ಸ್ಪೂನ್ ಇಲ್ಲ 1/4 ಸ್ಪೂನ್ ಹಾಕಿದ್ರೆ ಸಾಕು. ಎಲ್ಲ ಆಯ್ತು ಇವಾಗ ಹಾಕಿದ್ದು. ನೋಡಿ ಕ್ಯಾಬೇಜ್ ಬಾತ್ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಐ ಮೀನ್ ದ ಗೊಜ್ಜು. ನೋಡಿ ಇದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ ಆಗಿ. ಸೊ ಈಗ ಇದು ಒಂಚೂರು ಆ ಖಾರ ಎಲ್ಲ ಹಾಕಿದೀವಲ್ಲ ಅದೆಲ್ಲ ಹೋಗ್ಬೇಕು. ಒಂಚೂರು ಬೇಯೋದೆಲ್ಲ ಬೇಯಲಿ. ಸೊ ಈಗ ವಾಂಗಿಬಾತು ನಾವು ಮಾಡ್ತೀವಿ. ಅದೇ ತರ ಬೇರೆ ವೆಜಿಟೇಬಲ್ಸ್ ಕೂಡ ಯೂಸ್ ಮಾಡಿ ಬಾತ್ಗಳು ಮಾಡ್ಬೋದು. ಒಂದೇ ಲೈಕ್ ಕ್ಯಾಬೇಜು, ಮೆಂತ್ಯ ಸೊಪ್ಪು, ಕ್ಲಸ್ಟರ್ ಬೀನ್ಸು, ಸೊ ಹೀಗೆ ಬೇರೆ ಬೇರೆ ವೆಜಿಟೇಬಲ್ಸ್ ಯೂಸ್ ಮಾಡಿ ಕೂಡ ನಾವು ಈ ತರ ಬಾತ್ ಮಾಡ್ಬೋದು. ಬಟ್ ಅದು ಮೂಲ ಏನು, ನಾವು ವಾಂಗಿಬಾತಿಗೆ ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀವಿ ಅದೇ ಯೂಸ್ ಮಾಡೋದು. ಸೊ ವಾಂಗಿಬಾತ್ ಆಕ್ಚುಲಿ ನಮ್ಮ ಮೈಸೂರು ರಾಜರ ಕಾಲದಲ್ಲಿ ಅಲ್ಲಿನ ಅಡಿಗೆ ಭಟ್ರು ಈ ವಾಂಗಿಬಾತನ್ನ ಸ್ಟಾರ್ಟ್ ಮಾಡಿದ್ರು. ಅವರು ಸ್ಟಾರ್ಟ್ ಮಾಡಿದ್ದು ತುಂಬಾ ಟೇಸ್ಟ್ ಬಹಳ ಚೆನ್ನಾಗಿತ್ತು. ಲೈಕ್ ಇದೇ ತರ ಪೌಡರ್ ಎಲ್ಲ ಮಾಡಿ ಮಾಡ್ತಾ ಇದ್ರು. ಈ ವಾಂಗಿಬಾತ್ ಅನ್ನೋ ಹೆಸರು ಹೇಗ್ ಬಂತು ಅಂದ್ರೆ, ಮರಾಠಿನಲ್ಲಿ ಮಹಾರಾಷ್ಟ್ರದಲ್ಲಿ ವಾಂಗಿ ಅಂದ್ರೆ ಬದನೆಕಾಯಿ, ಬಾತ್ ಅಂದ್ರೆ ಅನ್ನ, ಬದನೆಕಾಯ್ದು ಅನ್ನ. ನಮ್ದು ಕಲ್ಚರು ಅವ್ರದ್ದು ಕಲ್ಚರು ಬ್ಲೆಂಡ್ ಆಗಿದೆ. ಲೈಕ್ ನಾವು ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ, ಅದನ್ನ ನಾವು ಫಾಲೋ ಮಾಡ್ತೀವಿ, ನಮ್ದು ಅವ್ರು ಫಾಲೋ ಮಾಡ್ತಾರೆ. ಸೊ ಹಾಗಾಗಿ ನಾವು ವಾಂಗಿಬಾತ್ ಅಂತ ಹೆಸರಿಟ್ಬಿಟ್ಟು ನಮ್ಮವ್ರು ಸ್ಟಾರ್ಟ್ ಮಾಡಿರೋ ಅಂತ ಇದು ಸ್ಪೆಷಲ್ ಡಿಶ್ ರಾಜರ ಕಾಲದಲ್ಲಿ. ಸೊ ಅದು ನಾವು ಈಗ್ಲೂ ಸೌತ್ ಇಂಡಿಯಾದಲ್ಲಿ ಫುಲ್ ಫೇಮಸ್ ಆಗಿದೆ ಇವಾಗ ವಾಂಗಿಬಾತ್. ಎಲ್ಲ ಹಬ್ಬ ಹರಿದಿನಗಳಲ್ಲಿ, ಆಮೇಲೆ ಮದ್ವೆ ಸಮಾರಂಭಗಳಲ್ಲೆಲ್ಲ ಇದನ್ನ ಮಾಡ್ತಾರೆ. ಸೊ ಬರೀ ಬದನೆಕಾಯ್ದೆ ಯಾಕೆ ಮಾಡಬೇಕು, ಬೇರೆ ವೆಜಿಟೇಬಲ್ಸ್ ಕೂಡ ಮಾಡ್ಬೋದು ಅಂತ ನಾನಿವತ್ತು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇವಾಗ ನೋಡೋಣ ಯಾವ ರೀತಿ ಆಗಿದೆ ಅಂತ. ಎಸ್ ನೋಡಿ, ತಳ ಕೂಡ ಹಿಡ್ದಿಲ್ಲ, ದೆನ್ ನೀಟಾಗೆಲ್ಲ ಬ್ಲೆಂಡ್ ಆಗಿದೆ ಅಲ್ವಾ. ಸೊ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ಸ್ವಲ್ಪ ಗೊಜ್ಜು ಎತ್ತಿಟ್ಕೊಂಡ್ಬಿಡ್ತೀನಿ, ಸ್ವಲ್ಪ ಮಾತ್ರ ಕಲಿಸ್ಬಿಟ್ಟು ತೋರಿಸ್ತೀನಿ. ವೈ ಬಿಕಾಸ್ ಇದು ಲೈವ್ ಆಗಿರೋದ್ರಿಂದ. ಯೂಶಲಿ ನಾನು ಮನೆಯಲ್ಲಿ ಕೂಡ ಹಾಗೆ ಮಾಡ್ತೀನಿ. ಯಾರು ಫ್ಯಾಮಿಲಿ ಮೆಂಬರ್ಸ್ ಹೊರಗಡೆ ಹೋಗಿದ್ದಾರೆ, ಅವ್ರಿಗೆ ಬಿಸಿ ಬಿಸಿ ಮಾಡ್ಕೊಡ್ಬೇಕು ಅಂದ್ರೆ ಕಲ್ಸಿ ಇಟ್ಟಿರಲ್ಲ, ಈ ರೀತಿ ಗೊಜ್ಜು ಎತ್ತಿಟ್ಕೊಂಡಿರ್ತೀನಿ. ಸೊ ಅವ್ರು ಬಂದ್ಮೇಲೆ ಮತ್ತೆ ಈ ರೀತಿ ಬಿಸಿ ಅನ್ನ ಮಾಡಿ ಅವರಿಗೆ ಕಲಸಿ ಕೊಡ್ತೀನಿ. ಸೊ ನೀವು ಕೂಡ ಅದನ್ನ ಫಾಲೋ ಮಾಡ್ಬೋದು. ಈಗ ನಾನು ರೈಸ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನೋಡಿ ಕಲ್ಸ್ಕೊಳ್ಳೋದು ಒಳ್ಳೇದು. ರೈಸ್ ಸ್ವಲ್ಪ ಉದ್ದುದ್ದ ಇದೆ. ಇದು ನಾನು ಇದು ತಗೊಂಡಿದ್ದೀನಲ್ಲ, ಬಾಸುಮತಿ ರೈಸ್ ತಗೊಂಡಿದ್ದೀನಲ್ಲ. ಸೊ ಹಾಗಾಗಿ ರೈಸ್ ಸ್ವಲ್ಪ ಲೆಂದಿ ಆಗಿದೆ. ಇದು ಬಿರಿಯಾನಿ ಪಲಾವ್ಗಳು, ವೆಜ್ ಬಿರಿಯಾನಿ ಪಲಾವು ಎಲ್ಲ ಮಾಡಕ್ ಚೆನ್ನಾಗಿರುತ್ತೆ, ಬಾತ್ಗಳಿಗೂ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಈ ಸಲ ಅಮೂಲ್ದು ಬಾಸುಮತಿ ರೈಸ್ ತಗೊಂಡಿದ್ದೀನಿ. ನೋಡಿ ಇವಾಗ ಗೊಜ್ಜು ಜಾಸ್ತಿ ಆಗಿದೆ. ಸೊ ನಾನು ಇನ್ನೂ ಒಂದ್ ಸ್ವಲ್ಪ ಅನ್ನ ಹಾಕೋಬಹುದು ಇದಕ್ಕೆ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ, ಚೆನ್ನಾಗಿದೆ ಅಲ್ಲ. ನೋಡಕ್ಕೆ ಹಿಂಗಿರುವಾಗ ಟೆಂಪ್ಟ್ ಆಗ್ಬೇಕಂತೆ ಅದು.
ನೋಡುವಾಗನೇ ತಿನ್ಬೇಕು ಅಂತ ಫೀಲ್ ಆಗ್ಬೇಕಂತೆ. ಆ ರೀತಿ ಇದ್ದಾಗ ತಿನ್ನಕ್ ಆಸೆ ಆಗುತ್ತೆ. ಆಮೇಲೆ ಹೇಗೇನು ಫರ್ದರ್ ಟೇಸ್ಟ್ ಕೂಡ ಚೆನ್ನಾಗಿರ್ಬೇಕು. ಬರೀ ನೋಡಕ್ ಚೆನ್ನಾಗಿದ್ದು ತಿನ್ನಕ್ಕೆ ಟೇಸ್ಟ್ ಇಲ್ಲ ಅಂದ್ರೆ ಖುಷಿ ಆಗಲ್ಲ. ಸೊ ಇದು ಚೆನ್ನಾಗಿದೆ. ನಾನು ಯಾವಾಗ್ಲಿಂದ ಮಾಡ್ತಾ ಇದ್ದೀನಿ, ತುಂಬಾ ಸಮಯದಿಂದ ಮಾಡ್ತಿದ್ದೀನಿ. ನೀವು ಕೂಡ ಇದನ್ನ ಟ್ರೈ ಮಾಡಬಹುದು. ಸೊ ನೋಡಿ ಎಷ್ಟು ಕಲರ್ಫುಲ್ ಆಗಿ ಉದ್ರಾಗಿ ಆಗಿದೆ, ಚೆನ್ನಾಗಾಗಿದೆ. ಇಷ್ಟೇ. ಒಂದ್ ಸೆಕೆಂಡ್. ಸೊ ನೋಡಿ, ಇವಾಗ ಕ್ಯಾಬೇಜ್ ಬಾತ್ ರೆಡಿ ಇದೆ. ಕ್ಯಾಬೇಜ್ ಬಾತ್ ಆಗಿರೋದ್ರಿಂದ ನಾನು ಸ್ವಲ್ಪ ಕ್ಯಾಬೇಜ್ ಯೂಸ್ ಮಾಡಿ ಡೆಕೋರೇಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ, ಆಮೇಲೆ ಹೇಗಿತ್ತು ಲೈವ್ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸೊ ಅಮೂಲ್ ಲೈವ್ ಕನ್ನಡ ಕಾರ್ಯಕ್ರಮದ ಪ್ರತಿಯೊಬ್ಬ ಸ್ಟಾಫ್ ಮೆಂಬರ್ಸ್ಗೆ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.